ನೇಹಾ ಕೊಲೆ ಆರೋಪಿ ಫಯಾಜ್ ಅವರ ತಾಯಿ ಮಮತಾಜ್ ಅವರು ಈಗ ನಮ್ಮೊಂದಿಗಿದ್ದಾರೆ. ನಾವು ಅವ್ರನ್ನೇ ಮಾತನಾಡ್ಸೋಣ. ಮೇಡಮ್, ಘಟನೆ ನಡೆದಾಗ ನೀವು ಎಲ್ಲಿದ್ರಿ? ನಿಮ್ಗೆ ಹೇಗೆ ತಿಳಿತು? ಸರ್, ಘಟನೆ ನಡೆದಾಗ ನಾನು ಮನೆಯಲ್ಲೇ ಇದ್ದೇನೆ ಸರ್. ಕ್ಯಾಶುವಲ್ ಆಗಿ ನನಗೆ ನನ್ನ ಮಗ ಇಂಥ ಒಂದು ಘೋರ ಕೃತ್ಯ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಾನು ಮನೆಯಲ್ಲೇ ಇದ್ದೀನಿ. ನನ್ನ ಮಗಳು ಜಸ್ಟ್ ಕೂಡ ಕ್ಲಿನಿಕ್ಕಿಗೆ ಹೋಗಿ ಬರ್ತೀನಿ ಮಮ್ಮ ಅಂಥೇಳಿ ಅವಳು ಕ್ಲಿನಿಕ್ಕಿಗೆ ಹೋದ್ಲು ಸರ್. ಆಮೇಲೆ ನನಗೆ ಫೋನ್ ಮಾಡಿ ಒಬ್ಬರು ನ್ಯೂಸ್ ನೋಡಿ ಅಂತ ಹೇಳಿದರು. ಆವಾಗಲೇ ನನಗೆ ಗೊತ್ತಾಗಿರೋ ಸರ್. ಅಲ್ಲಿವರೆಗೂ ನನಗೇನೂ ಗೊತ್ತಿಲ್ಲ ನನ್ನ ಮಗನ ಬಗ್ಗೆ. ಅವ್ನ ಕೆಲಸ ಕೇಳ್ಕೊಂಡು ಹೋಗಿದ್ದಾನೆ ಅಂತಲೇ ತಿಳ್ಕೊಂಡಿದ್ದೀನಿ ಸರ್ ನಾನು. ಈಗ ಫಯಾಜ್ ನಿಮ್ಮ ಜೊತೆಗಿದ್ನು ಹಿಂಗ, ಮತ್ತೆ ಯಾವ ಹುಬ್ಳಿಗೆ ಯಾವಾಗ ಬಂದಿದ್ದ ಅವನ? ಏನು ಹುಬ್ಳಿಗೆ ಸರ್ ಅವನು 1.5 ವರ್ಷದಿಂದ ಅಂತೂ ಅವ್ನು ಕಾಲೇಜ್ಗೂ ಹೋಗಿಲ್ಲ ಸರ್. ಮೊನ್ನೆನೇ ಅವನದು ಎಕ್ಸಾಮು ಫೀಸ್ 48,000 ರೂಪಾಯಿ ಫೀಸ್ ಕೂಡ ಕಟ್ಟಿದ್ವಿ ಸರ್ ನಾವು. ಕಟ್ಟಿದ್ರು ಕೂಡ ಅವ ಎಕ್ಸಾಮ್ ಕೂಡಲಿಲ್ಲ ಸರ್. ಅವನದು BCA ಫೈನಲ್ ಇಯರ್ ಎಕ್ಸಾಮ್ ಸರ್, 5th ಸೆಮ್ಮು ಎಕ್ಸಾಮ್ ಕೂಡಲಿಲ್ಲ ಸರ್ ಅವನು. ಆಮೇಲೆ ನಾನೇನು ಮಾಡಿದೆ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಸ್ಟಡಿ ಮಾಡಿ ನೀನು ಎಕ್ಸಾಮ್ ಕೊಡು ಅಂಥೇಳಿ ನಾನು ಮನೆಗೆ 1.5 ವರ್ಷದಿಂದ ಮನೆಯಲ್ಲೇ ಇದ್ದವನು ಸರ್ ಅವನು. ಮೊನ್ನೆ ಏಪ್ರಿಲ್ 12ನೇ ತಾರೀಕಿಗೆ ನನ್ನ ಮಗಳ ಬರ್ತ್ಡೇ ಸರ್. ಅವಳ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಶನಿವಾರ ದಿವಸ ಮನೆಯಿಂದ ಬರೀ 5 ಡೇಸ್ ಆಗಿದೆ ಸರ್ ಅವ ಮನೆಯಿಂದ ಹೋಗಿ. ಅಲ್ಲಿವರೆಗೂ ನಾನು ಮನೆಯಲ್ಲೇ ಇದ್ದವನು ಸರ್. ಅಲ್ಲ, ಈಗ ಮೊದಲು ಏನಾದರೂ ಹೇಳಿದ್ ನಾವು ನಿಂಗೆ ನಾನು ಪ್ರೀತಿ ಮಾಡ್ತೀನಿ ಅನ್ನೋದು ನಿಮ್ಮ ವಿಷಯ ಯಾವಾಗ ಗೊತ್ತಾಗಿತ್ತು ಮೇಡಮ್? ಅವಾಗ ಏನು ಹೇಳಿದ್ರಿ ನೀವು? ಅವನು ಯೂನಿವರ್ಸಿಟಿ ಬ್ಲೂ ಆದಾಗ ಆ ಹುಡುಗಿ ಅವನನ್ನು ಮೆಚ್ಚಿಕೊಂಡು ಫೋನ್ ಕಾಲ್ ಮಾಡ್ತಿದ್ಲು. ನನಗೆ ಹುಡುಗಿಯರು ತುಂಬ ಫ್ಯಾನ್ ಆಗಿದ್ದಾರೆ ಮಮ್ಮಿ, ನನಗೆ ಎಲ್ಲರೂ ಫೋನ್ ಹಚ್ಚಿ ನನ್ನ ನಂಬರ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದ. ಆಯ್ತಪ್ಪ, ಫ್ರೆಂಡ್ಲಿ ಆಗಿರು, ಎಲ್ಲರ ಜೊತೆ ಚೆನ್ನಾಗಿರು ಅಂತ ಹೇಳ್ತಿದ್ದೆ ಸರ್ ನಾನು ಅಷ್ಟೇ. ಇಲ್ಲ ಮೇಡಮ್, ಈ ರೀತಿ ಮಾಡ್ಬೇಕಾದ್ರೆ ಅವನು ಮೊದಲೆಲ್ಲ ಚೆನ್ನಾಗಿದ್ದ. ಈಗ ನೋಡಿದ್ರೆ ಪೂರ್ತಿ ಎಲ್ಲ ಆರೋಗ್ಯ ಇದನ್ನಾಗಿತ್ತು. ಏನು ಅದನ್ನ ಮಾನಸಿಕ ಮಾಡ್ಕೊಂಡು ಮಾನಸಿಕ ಆಗ್ಬಿಟ್ಟ ಸರ್ ಅವನು. ಇಲ್ಲ, ತುಂಬ ಅವನ ಒಂದು ಬಾಡಿ ಬಿಲ್ಡರ್ ಮಾಡುವಾಗ ಸರ್ ಅವನು ಜಿಮ್ ಬಾಡಿ ಎಷ್ಟು ಚೆನ್ನಾಗಿತ್ತಲ್ವ, ಈಗ ಅವ್ನು ಹೌದು ಅಲ್ವೋ ಫಯಾಜ್ ಅನ್ನುವಾಗ ನನಗೆ ಅವ್ನು ಆಗ್ತಾ ಇಲ್ಲ. ಅಷ್ಟು ಸೊರಿಗೆ ಹೋಗ್ಬಿಟ್ಟಿದ್ದಾನೆ ಅವ್ನು. ಭಾಳ ಮಾನಸಿಕ ಆಗ್ಬಿಟ್ಟ ಸರ್. ಈಗಿರುವಂತ ಫಯಾಜ್ ಇಂಥ ಕ್ರೂರ ಕೆಲಸ ಮಾಡ್ತಾನಂತ ಯಾವಾಗಾರು ಊಹಿಸಿದ್ರೆ, ಅಥವಾ ಮನೇಲಿ ಹೇಗಿದೆ ಸಿಟ್ಟ? ಸರ್, ಒಂದು ಇರುವೆ ಕೂಡ ಅವನು ಸಹಿಸಿದವನಲ್ಲ ಸರ್. ಅವನು ಇಂಥ ಒಂದು ದೊಡ್ಡ ಕೃತ್ಯ ಹೇಗೆ ಎಸಗಿದವನು, ನನಗೆ ಅದು ಹೆಂಗ ಧೈರ್ಯ ಅವನಲ್ಲಿ ಬಂತು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಇರುವೆ ಕೂಡ ಸಹಿಸಿದವನಲ್ಲ ಸರ್. ಬೇಕಾದ್ರೆ ನನ್ ಗಲ್ಲಿಯಲ್ಲಿ ಅವನ ಬಗ್ಗೆ ಕೇಳ್ಕೊಟ್ರಿ ಸರ್, ಫಯಾಜ್ ಅಂತವನಲ್ಲ, ಫಯಾಜ್ ಅಂತವನಲ್ಲ ಅಂತಾರೆ. ನನ್ನ ಮಗ ಇಂಥ ಒಂದು ಕೃತ್ಯ ಮಾಡ್ತಾನಂತ ನನಗೆ ಯಾವಾಗೂ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ಈಗ ಅಂದ್ರೆ ಮನವಳ್ಳಿಲಿ ಇದ್ರಿ ನೀವು ತಂದೆ ತಾಯಿ ಕೂಡ ಸಾಕಷ್ಟು ಜನರಿಗೆ ಕಲಿಸಿ ಎಲ್ಲ ಒಳ್ಳೆ ಮಾರ್ಗದರ್ಶನ ಮಾಡಿದ್ರಿ. ನಿಮ್ಮ ಮಗ ಹೀಗಾಗಿದ್ದಕ್ಕೆ ಏನಾಗ್ತಾ ಇದೆ ಮೇಡಮ್ ಈಗ? ನಮ್ಮ ಮಗ ಹೀಗೆ ಮಾಡಿದ್ದಕ್ಕೆ ನಮಗೆ ತಲೆ ತಗ್ಸೋಂಗಾಗ್ಬಿಟ್ಟಿದೆ ಸರ್. ಅವನು ಮಾಡಿದಂಥ ಒಂದು ತಪ್ಪಿಗೆ ನಾವು ತಲೆ ತಗ್ಸೋ, ನಾವು 100 ಮಕ್ಳಿಗೆ ಪಾಠ ಕಲಿಸ್ತೀವಿ ಸರ್. ನಾವು ಮಕ್ಳು ಏನಾದರೂ ತಪ್ಪು ಮಾಡಿದ್ರೆ ಮಕ್ಕಳಿಗೆ ಬಡಿದು ತಿದ್ದಿ ನಾವು ಬುದ್ಧಿ ಹೇಳ್ತೀವಿ ಅಂದ್ಬಳಕೆ ಈಗ ನಮ್ಮ ಮಗನೇ ಇಂಥ ಒಂದು ಕೃತ್ಯ ಮಾಡಿದಾನಲ್ಲ ಸರ್. ಅದಕ್ಕೆ ಅವ್ನ ಕಾನೂನಿನ ಪ್ರಕಾರ ಅವ್ನಿಗೇನು ಶಿಕ್ಷೆ ಆಗಬೇಕು ಆಗಲಿ ಸರ್. ಈಗ ಫಯಾಜ್ ಇಂಥ ಕೃತ್ಯ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಆಕ್ರೋಶ ವ್ಯಕ್ತ ಆಗುತ್ತೆ. ಎನ್ಕೌಂಟರ್ ಮಾಡ್ಬೇಕನ್ನೋ ಆಗ್ರಹಗಳೆಲ್ಲ ಕೇಳಿ ಬರ್ತಾ ಇತ್ತು. ಅದಕ್ಕೆ ನೀವು ತಾಯಿಯಾಗಿ ಏನು? ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಾನೂನು ಏನು ಕ್ರಮ ತಗೊಳ್ತೋ ತಗೊಳ್ಳಿ ಸರ್. ಅವನು ಮಧ್ಯದಲ್ಲಿ ಈಗ ಒಂದು 2 ಮಂತ್ಸ್ ಬ್ಯಾಕ್ ಅವನು ಸುಸೈಡ್ ಮಾಡ್ಕೊಳ್ಳೋಕೆ ಕೂಡ ಹೋಗಿದ್ದ ಸರ್. ಅವನು ಭಾಳ ಮಾನಸಿಕ ಡಿಪ್ರೆಷನ್ದಲ್ಲಿ ಹೋಗ್ಬಿಟ್ಟ ಸರ್ ಅವನು. ಯಾಕೆ ನಾನು ಮನೆಯಲ್ಲಿ ಎಲ್ಲ ರೀತಿ ಅಡುಗೆ ಮಾಡಿಬಿಟ್ಟು ನಾನು ಸ್ಕೂಲಿಗೆ ಹೋದ್ರು ಬರುವಷ್ಟರಲ್ಲಿ ನಾನು ಮಾಡಿದ ಅಡುಗೆ ಹಾಗೆ ಇರ್ತಿತ್ತು. ಯಾಕೋ ಊಟ ಮಾಡಿಲ್ಲ ಅಂತಂದರೆ ಡೈಲಿ ಹಾಗೆ ಮಾಡ್ತಿದ್ದ. ಇಲ್ಲ, ನನಗೆ ಹೊಟ್ಟೆ ಹಸಿವಿಲ್ಲ, ಯಾಕೆ ಹೊಟ್ಟೆ ಹಸಿವಿಲ್ಲ. ಅವನು ಆ ಒಂದು ಚಿಂತೆಯಲ್ಲಿ ಸರ್ ಅವನು ಊಟನೇ ಬಿಟ್ಟು ಆ ಥರ ಆಗಿಬಿಟ್ಟಿದ್ದಾನೆ ಸರ್. ಎಂಥ ಒಳ್ಳೆ ಒಂದು ಹೆಸರು ಮಾಡಿದ್ದ ಸರ್ ಅವನು, ಬಾಡಿ ಬಿಲ್ಡರ್ ಆಗಿ. ಯೂನಿವರ್ಸಿಟಿ ಬ್ಲೂ ಸರ್ ಅವನು. ಆ ಒಂದು ಕಾಲೇಜಿಗೆ ಎಷ್ಟು ಒಂದು ಒಳ್ಳೆ ಹೆಸರು ತಂದಿದ್ನಲ್ಲ ಸರ್, ಅಷ್ಟು ಕೆಟ್ಟ ಹೆಸರು ಕೂಡ ತಂದ್ಬಿಟ್ನ ಸರ್ ಅವನು. ಇದು ಏನಂತಂದ್ರೆ ಫಯಾಜ್ ಅವರ ತಾಯಿಯ ಮಾತುಗಳು. DV ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.